ಗ್ರಾಮದಲ್ಲಿ ತಾವೆಲ್ಲ ಹಿರಿಯ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಸರ್ಕಾರಕ್ಕೆ ಏನ್ ಹೆಚ್ಚಿಗೆ ಕೊಡ್ತೀರಾ? ಏನ್ ನಮ್ಮ ಸಮಸ್ಯೆ ಏನಿದೆ? ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಏನೇನು ಇಷ್ಟಪಡ್ತೀರಾ ಸರ್? ನಾವು ಹೇಳ್ತಕ್ಕಂಥದ್ದಿಷ್ಟೇ, ಇಲ್ಲಿರ್ತಕ್ಕಂಥ 1,15,000 ಸಾರಿಗೆ ಕಾರ್ಮಿಕರು ಇವತ್ತು ಏನು ನಮ್ಮ ಬೇಡಿಕೆಗಳು ನಿಮಗೆ ಗೊತ್ತಿದೆ. 1/1/20 ವೇತನ ಪರಿಷ್ಕರಣೆ ಆದಂತ ಸಂದರ್ಭದಲ್ಲಿ 38 ತಿಂಗಳ ಅರಿಯಾಸು ಬಾಕಿಯನ್ನ ಇಟ್ಕೊಂಡಿದ್ದಾರೆ. ಅದೇ ರೀತಿ 1/1/2024 ವೇತನ ಪರಿಷ್ಕರಣೆ ಆಗ್ಬೇಕು ಇವತ್ತು. ಆದ್ರೆ ಇಲ್ಲಿ ಈಗ ಬಂದಿರತಕ್ಕಂತ ಸರ್ಕಾರ, ಅವತ್ತು ಕೂಡ ಏನು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದೇ ವಿರೋಧ ಪಕ್ಷದಲ್ಲಿದ್ದಂತ ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅವಾಗ ನಮ್ದು ಇಲ್ಲಿ ಮುಷ್ಕರ ಆಗುತ್ತೆ. 1,20,000 ಜನ ಕಾರ್ಮಿಕರು ಮುಷ್ಕರ ಮಾಡ್ತಾರೆ. ತಮ್ಮ ಬೇಡಿಕೆಗಳನ್ನ ಇಟ್ಕೊಂಡು 1/1/20 ವೇತನ ಪರಿಷ್ಕರಣೆ ಆಗ್ಬೇಕು ಅಂತ ಒಂದು ಬೇಡಿಕೆಯನ್ನ ಇಟ್ಕೊಂಡಿದ್ರು. ಅವಾಗ ಹೇಳ್ತಾರೆ, ಅವಾಗ ನಮ್ಮ ಮೇಲೆ ಯಡಿಯೂರಪ್ಪನವರು ಅವತ್ತು ಎಸ್ಮಾ ಕಾಯ್ದೆಯನ್ನ ತರ್ತಾರೆ. ಆಮೇಲೆ ಏನು ಒಂದು ಕಾರ್ಮಿಕರನ್ನ ವರ್ಗಾವಣೆ ಮಾಡ್ತೀನಿ, ಡಿಸ್ಮಿಸ್ ಮಾಡ್ತೀನಿ, ಅಥವಾ ಬೇರೆ ಏನಾದ್ರು ಮಾಡ್ತೀನಿ ಅಂತ ಒಂದು ಹೇಳಿದಂತ ಸಂದರ್ಭದಲ್ಲಿ ಇದೇ ವಿರೋಧ ಪಕ್ಷದಲ್ಲಿದ್ದಂತ ಇವತ್ತಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನೀವು ಏನು ಯಡಿಯೂರಪ್ಪನವರೇ ಸಾರಿಗೆ ಕಾರ್ಮಿಕರನ್ನ ಎದುರಿಸ್ತೀನಿ, ನೀವು ಯಶವಂತನ್ನು ಎದುರಿಸ್ತೀನಿ, ಡಿಸ್ಮಿಸ್ ಮಾಡಿಸ್ತೀನಿ ಅಥವಾ ವರ್ಗಾವಣೆ ಮಾಡಿಸ್ತೀನಿ ಅಂತ ಹೇಳಿ ಎದುರು ಮಾಡ್ತೀರಿ. ಇವತ್ತು ಈ ಕುರ್ಚಿ ಶಾಶ್ವತ ಅಲ್ಲ ಅಂತ ಹೇಳಿದ್ರು. ಇವತ್ತು ಅದೇ ಜಾಗಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಸೇಮ್ ಇವತ್ತು ಅದೇ ಬೇಡಿಕೆ ಇವತ್ತು ಅವ್ರ ಮುಂದೆ ಇದೆ. ಇವತ್ತು ಆ ಬೇಡಿಕೆಯನ್ನ ಇತ್ಯರ್ಥ ಮಾಡಿ ಅಂತ ಹೇಳಿ ಸುಮಾರು 1 ವರ್ಷದಿಂದ ಅವರ ಹತ್ರ ನಾವು ಬೇಡಿಕೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಮೊನ್ನೆ ನೀವು ನೋಡಿರ್ಬೋದು, ಡಿಸೆಂಬರ್ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಬೆಳಗಾಮಲ್ಲಿ ನಾವು ಸುಮಾರು ಅಲ್ಲಿ ಒಂದು ಬೆಳಗಾಂ ಚಲೋವನ್ನು ಮಾಡಿದ್ವಿ. ಮಾಡಿದಂತ ಸಂದರ್ಭದಲ್ಲಿ ಅವತ್ತಿದ್ದಂತ ಮುಖ್ಯಮಂತ್ರಿಯವರು ನಮ್ಮನ್ನ ಮಾಡಿ, ನಾವು ಯುಗಾದಿ ಇದು ಕರೆಸ್ತೀವಿ, ಸಂಕ್ರಾಂತಿ ಹಬ್ಬದಲ್ಲಿ ನಿಮ್ಮ ಮಾತುಕತೆ ಕರಿತೀವಿ, ಯುಗಾದಿ ಕರಿತೀವಿ ಅಂತ ಹೇಳಿ ಹಿಂಗೆ ನಮ್ಮನ್ನ ಮಾಡಿ ಮುಂದೆ ತರ್ತಾ ಬಂದ್ರು. ಕೊನೆಗೆ ನಾವು ಅವ್ರ ಮನೆ ಮುಂದೆ ಒಂದು ಧರಣ ಕೂರ್ತೀವಿ ನಿಮ್ಮ ಮನೆಯಿಂದ ಅಂತ ಸಂದರ್ಭದಲ್ಲಿ ಕೊನೆಗೆ ಜುಲೈ 15ರಲ್ಲಿ ಕರೆದು ಒಂದು ಮಾತುಕತೆ ಮಾಡ್ತಾರೆ. ನಾವು ನಿಮ್ಮ ಬೇಡಿಕೆ ಸಮಂಜಸವಾಗಿದೆ, ನಾನು ಇತ್ಯರ್ಥ ಮಾಡ್ತೀನಿ, ನಿಮ್ದು ಏನಿದ್ರೆ ಇತ್ಯರ್ಥ ಮಾಡ್ಕೊಡ್ತೀನಿ, ಫೈನಾನ್ಸಿಯಲ್ ಏನ್ ಬರ್ತಾ ಇದೆ ಅದು ನೋಡ್ಕೊಂಡು ಅಂತ. ನಾವು ಕೊನೆಗೆ ನೀವು ನೋಡಿ, ಫೈನಾನ್ಸಿಯಲ್ ಇದ್ರೆ ನೀವು ನಮ್ಗೆ ಏನು ಟಿಕೆಟ್ ಬೆಲೆಯನ್ನು ಏರಿಸಿ ನೀವು ಮಾಡಿದ್ರೆ ನಮ್ಗೆ ನಿಮ್ಮ ಅಗ್ರಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಇಲ್ಲಿರ್ತಕ್ಕಂಥ ಆಡಳಿತ ವರ್ಗ ಮತ್ತೆ ಇಲ್ಲಿರ್ತಕ್ಕಂಥ ರಾಜ್ಯದ ಸಾರಿಗೆ ಮಂತ್ರಿಗಳು ನಮ್ಮನ್ನು ಕೇಳ್ಕೊಂಡು, ಅವಾಗ ನಾವು ಸರ್ಕಾರಕ್ಕೆ ಒಂದಿಟ್ವಿ, ನಮ್ಮ ಒಂದು ಇದನ್ನ ಟಿಕೆಟ್ ಬೆಲೆಯನ್ನು ಏರಿಕೆ ಮಾಡಿಕೊಡಿ, ಇಲ್ಲಾಂದ್ರೆ ನಮ್ಗೆ ಕಷ್ಟ ಆಗುತ್ತೆ ಇಲ್ಲಿ ಕಾರ್ಮಿಕರಿಗೆ ಅಂತ. ಕೊನೆಗೆ ಸರ್ಕಾರ ಒಪ್ಪಿ 15% ಟಿಕೆಟ್ ಬೆಲೆ ಏರಿಸಿ ಇವತ್ತು 7 ತಿಂಗಳು ಕಳೆದ್ರು ಕೂಡ ಇವತ್ತು ಸಾರಿಗೆ ಹೇಳ್ತಾರೆ. ಈಗ ಮೊನ್ನೆ ಮೀಟಿಂಗ್ ಜುಲೈ 4ನೇ ತಾರೀಕು ಮೀಟಿಂಗ್ ಕರೆದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ, ನಿಮ್ಗೆ ಬಾಕಿ ಇರ್ತಕ್ಕಂಥ 38 ತಿಂಗಳ ಅರಿಯಸ್ ಅಗ್ರಿಮೆಂಟ್ ಆಗಿಲ್ಲ, ನಿಮ್ಗೆ ಕೊಡಕ್ ಬರೋದಿಲ್ಲ. 1/1/24 ವೇತನ ಪರಿಷ್ಕರಣೆ ಮಾಡಿ ಅಂತ ಅಂದ್ರೆ ಹೋದ 23ರಲ್ಲಿ ಅಗ್ರಿಮೆಂಟ್ ಆಗಿದೆ, 27ಕ್ಕೆ ಮುಗಿಯುತ್ತೆ, 28ಕ್ಕೆ ಮಾಡ್ತೀನಿ ಅಂತ. ನಮ್ದಿರೋದು 4 ವರ್ಷಕ್ಕೆ ಒಪ್ಪಂದ. 1/1/20 ಮುಷ್ಕರ ಒಂದು ವೇತನ ಪರಿಷ್ಕರಣೆ ಆಗುತ್ತೆ, 23ಕ್ಕೆ ಮುಗಿಯುತ್ತೆ, 24 ವೇತನ ಪರಿಷ್ಕರಣೆ ಆಗುತ್ತೆ, 27ಕ್ಕೆ ಮುಗಿಯುತ್ತೆ. ಆದ್ರೆ ಒಂದು ವೇತನ ಪರಿಷ್ಕರಣೆನೇ ಕಿತ್ಕೊಳಕ್ ಹೋಗ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು. ಮತ್ತೆ 38 ತಿಂಗಳು ಅರಿಯಸನ್ನೇ ಇವತ್ತು ಕಿತ್ಕೊಳಕ್ ಹೋಗ್ತಾರೆ ರಾಜ್ಯದ ಸಾರಿಗೆ ಮಂತ್ರಿಗಳು. ಅದರಿಂದ ನಾವು ಕೇಳೋದಷ್ಟೇ, ನಾವು ಏನು 1/1/20 ಆಗಿರ್ತಕ್ಕಂಥ ಬಾಕಿ ಇರ್ತಕ್ಕಂಥ 38 ತಿಂಗಳು ಅರಿಯಸ್ ಕೊಡ್ಬೇಕು, 1/1/24 ವೇತನ ಪರಿಷ್ಕರಣೆ ಆಗ್ಬೇಕು. ಆಗದಿದ್ರೆ ಇವತ್ತು ಏನು ಸರದಿ ಉಪವಾಸ ಧರಣಿ ಸತ್ಯಾಗ್ರಹ ಮಾಡಿದ್ವಿ, ಯಶಸ್ವಿಯಾಗಿ ಮಾಡಿದ್ವಿ. ಅದೇ ರೀತಿ ಆಗಸ್ಟ್ ತಿಂಗಳು 5ನೇ ತಾರೀಕು ನಡೆಯಕ್ಕಂತ ಮುಷ್ಕರ ರಾಜ್ಯದಾದ್ಯಂತ ನಡೆಯುತ್ತೆ. ಇವತ್ತು 1,15,000 ಜನ ಇವತ್ತು ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಬೇಡಿಕೆಯನ್ನ ಇತ್ಯರ್ಥ ಮಾಡಿದ್ರೆ ಕೂಲಂಕಷವಾಗಿ ಮುಷ್ಕರ ಯಶಸ್ವಿಯಾಗಿ ಮಾಡುತ್ತೇವೆ ಇತ್ತೀಚೆಗೆ. ಇವತ್ತು ಅದನ್ನ ಕಾಯೋ ಶಿಸ್ತಿಲಿ ಇವತ್ತು ಸಾರಿಗೆ ನೌಕರರಿಲ್ಲ. 1,15,000 ಹಲವಾರು ಕಾಲಾವಕಾಶ. ಇದು 19ನೇ ತಿಂಗಳು 1/1/24 ವೇತನ ಪರಿಷ್ಕರಣೆ, ಇದು 19ನೇ ತಿಂಗಳು. 19 ತಿಂಗಳು ಕಾದು ಇವತ್ತಿನವರೆಗೂ ಮಾಡ್ತೀವಿ ಅಂತ ರಾಜ್ಯದ ಮುಖ್ಯಮಂತ್ರಿ ಸ್ಪಂದನೆ ಸಿಕ್ಕಲಿ ಅಂತಲೇ ನಾವು ಇದೆಲ್ಲ ಮಾಡ್ತೇವೆ. ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ಅವ್ರಿಗೆ ಗೊತ್ತಾಗ್ಲಿ ಮಾಡಿದೆ. ಇವತ್ತು ಅವ್ರಿಗೆ ಗೊತ್ತಾಗಿದೆ. ಇವತ್ತು ಏನು ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ, ಈ ಸ್ಪಂದನೆ ಅವ್ರಿಗೆ ಗೊತ್ತಾಗಿದೆ. ಅದನ್ನ ಅರ್ಥ ರಾಜ್ಯದ ಮುಖ್ಯಮಂತ್ರಿಗಳು ಕರೆದು ನಮ್ಮ 1/1/24 ವೇತನ ಪರಿಷ್ಕರಣೆ ಇರ್ಬೋದು ಅಥವಾ 38 ತಿಂಗಳು ಅರಿಯಸ್ ಇರೋದು ಅದನ್ನ ಒಪ್ಕೊಂಡ್ರೆ ನಾವು ಮುಷ್ಕರದ ಇದನ್ನ ಬಿಡ್ಬೇಕಾದ್ರೆ, ಇಲ್ಲಾಂದ್ರೆ ಸಾರಿಗೆ ಮುಷ್ಕರ ಯಶಸ್ವಿ ಆಗುತ್ತೆ.
ಮುಂಚೆ ನಮಗೆ ಒಂದು ಆಶ್ವಾಸನೆ ಕೊಡ್ತಾರೆ, ಬಂದು ಕುರ್ಚಿ ಮೇಲೆ ಕೂತ್ಕೊಂಡು ಬೇರೆ ತರ ನಡ್ಕೋತಾರೆ. ಅಧಿಕಾರಿಗಳಿಗೆ ಈ ತರ ಸಮಸ್ಯೆ ಆದ್ರೆ ಈಗ ಖಾಸಗಿ ವಲಯದಲ್ಲಿ ಒಂದು ನಿಮ್ಮ ಗಮನಕ್ಕೆ ತರೋದಿಷ್ಟೇ, ಅವರು ಏನು ಗ್ಯಾರಂಟಿ ಯೋಜನೆ ತಂದ್ರು ಅದರಲ್ಲಿ ಒಂದು ಶಕ್ತಿ ಯೋಜನೆ ಗ್ಯಾರಂಟಿ. ಒಂದು ಶಕ್ತಿ ಯೋಜನೆ ಗ್ಯಾರಂಟಿ ಎಷ್ಟು ಯಶಸ್ವಿಯಾಗಿದೆ ರಾಜ್ಯ ಮಟ್ಟದಲ್ಲಿ ಅಂತಂದ್ರೆ 500ನೇ ಟಿಕೆಟ್ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಹರಿತಾರೆ. 500 ಕೋಟಿ ಜನದ ಟಿಕೆಟ್ ಅನ್ನು ಬಂದು ಹರಿದಿದ್ದಾರೆ. ಇವತ್ತು ಅದನ್ನ ಅವರೇ ಅರ್ಥಕೋಬೇಕಾಗಿದೆ. ಸಾರಿಗೆ ನೌಕರರಿಂದ ಎಷ್ಟು ನಮಗೆ ಸರ್ಕಾರಕ್ಕೆ ಹೆಸರು ಬಂದಿದೆ, ಈ ಕಾಂಗ್ರೆಸ್ ಎಷ್ಟು ಸರ್ಕಾರಕ್ಕೆ ಹೆಸರು ಬಂದಿದೆ ಅಂತ ತಿಳ್ಕೊಂಡು ಇವತ್ತು ಅವ್ರು ಮಾಡ್ಬೇಕು. ನಾವು ಕಾಯ ಪರಿಸ್ಥಿತಿ ಇಲ್ಲ. ಇವತ್ತು ನಾವು ಏನು 5ನೇ ತಾರೀಕು ಕೊಟ್ಟಿದ್ವಿ, ಆಗಸ್ಟ್ 5ನೇ ತಾರೀಕು ಅದು ಮುಷ್ಕರ ಯಶಸ್ವಿ ಮಾಡಕ್ಕೆ ನಾವೆಲ್ಲ ತಯಾರಿ ಮಾಡಿದ್ವಿ. ಮುಷ್ಕರ ಯಶಸ್ವಿ ಆಗುತ್ತೆ. ಗಮನಿಸಬೇಕು. ಗಟ್ಟಿ ಇತಿಹಾಸದ ಪರವಾಗಿ ನಾವು ಕೂಡ ಅವರನ್ನ ಬೆಂಬಲ ಕೊಡಬೇಕು. ಮಾಧ್ಯಮದ ಗ್ರಾಮೀಣ ಉಪವಾಸದ ಘೋಷಣೆ ಹಾಗೂ ನಿರ್ಣಯಗಳ ಹಿನ್ನೆಲೆಯಲ್ಲಿ ಈ ನೀವು ದಿನಾಂಕ 1/20 ಶೇಕಡ 15ರ ವೇತನ ಪರಿಷ್ಕರಣೆ 32 ಸಾರಿಗೆ ನೌಕರರ ಮೂಲ ವೇತನಕ್ಕೆ ಶೇಕಡ 32ರಷ್ಟು ತುಟಿ ಭತ್ಯೆ ನೀಡಗೊಳಿಸಿ ದಿನಾಂಕ 1/20 ಕಾರ್ಮಿಕರು ಮುಷ್ಕರ ಹೂಡುವುದು ಅದು ಈ ಘೋಷಣೆಯನ್ನು ನಿಮ್ಮ ಪರವಾಗಿ 1,15,000 ಕಾರ್ಮಿಕರ ಪರವಾಗಿ